ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಪೋಷಕರು ತಂದೆ ತಾಯಿಗಳು ಬೇಡ್ಕೊಳ್ಳುವಂಥದ್ದು ಒಂದೇ ದೇವರಲ್ಲಿ. ಏನಪ್ಪಾ ಅಂತಂದ್ರೆ, ನನ್ನ ಮಗಳಿಗೆ ನನ್ನ ಮಗನಿಗೆ ಆರೋಗ್ಯ ಕೊಡು, ನನ್ನ ಮಕ್ಕಳಿಗೆ ಆರೋಗ್ಯ, ಆಯುಷ್ಯ, ಭಾಗ್ಯ, ನೆಮ್ಮದಿ ಇದೆಲ್ಲವನ್ನ ಕರುಣಿಸು ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿನಿತ್ಯ ಬೇವರು ಸುರಿಸಿ ದುಡಿತಾರೆ. ಒಂದೇ ಕಾರಣ, ನನ್ನ ಮಕ್ಕಳಿಗೆ 3 ಹೊತ್ತು ಹೊಟ್ಟೆ ತುಂಬಾ ಊಟ ಸಿಗಬೇಕು, ನನ್ನ ಮಕ್ಕಳು ಖುಷಿಯಲ್ಲಿರಬೇಕು, ನನ್ನ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಸಿಗಬೇಕು, ಭವಿಷ್ಯವನ್ನ ರೂಪಿಸುವಂಥವ್ರು ನಾವಾಗಬೇಕು, ಅವರ ಭವಿಷ್ಯದ ಪ್ರತಿಯೊಂದು ಆಸೆ ಕನಸುಗಳನ್ನು ನಾವು ನನಸು ಮಾಡಿಕೊಡ್ಬೇಕು, ಅವರ ಭವಿಷ್ಯವನ್ನ ಒಂದೊಳ್ಳೆ ರೀತಿಯಲ್ಲಿ ರೂಪಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ದುಡಿಬೇಕು ಅಂತ ಹೇಳ್ಕೊಂಡು ಪ್ರತಿನಿತ್ಯ ದುಡಿತಾರೆ. ಎಷ್ಟು ಮಟ್ಟಿಗೆ ದುಡಿತಾರೆ ಅಂತಂದ್ರೆ, ಹಗಲು ರಾತ್ರಿ ಎನ್ನದೆ ಮಕ್ಕಳ ಹೊಟ್ಟೆ ತುಂಬಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಶ್ರಮವನ್ನ ಪಡ್ತಾರೆ. ಅವರ ಕಾರಣ ಒಂದೇ, ಅವರಿಗೆ ಇಷ್ಟೆಲ್ಲ ದುಡಿಯೋಕ್ಕೂ ಕಾರಣ ಒಂದೇ, ಅವರು ನೆಮ್ಮದಿಯಾಗಿರ್ಬೇಕು, ಮಕ್ಕಳು ನೆಮ್ಮದಿಯಾಗಿರ್ಬೇಕು, ಆರೋಗ್ಯಯುತವಾಗಿರ್ಬೇಕು. ಅವರು ನೆಮ್ಮದಿಯಾಗಿದ್ರೆ ನಾವು ಕೂಡ ನೆಮ್ಮದಿಯನ್ನ ಕಾಣುತ್ತೀವಿ ಮಕ್ಕಳಿಂದ ಅಂತ. ಸೊ ಇದೇ ರೀತಿ ಇಲ್ಲೊಬ್ಬ ಇಂಥ ಪೋಷಕರಿರುವಂತಹ ಮಧ್ಯದಲ್ಲಿ ಇಲ್ಲೊಬ್ಬ ಪಾಪಿ ತಂದೆ ಇದ್ದಾನೆ. ಈ ತಂದೆ ಏನ್ ಮಾಡ್ತಾನೆ ಅಂತಂದ್ರೆ, ತನಗೆ ದುಡ್ಡು ಬೇಕು ಅನ್ನುವಂಥ ಒಂದು ಆಸೆಯಲ್ಲಿ ಆತ ತನ್ನ ಸ್ವಂತ ಮಗಳನ್ನೇ, ತನಗೆ ಹುಟ್ಟಿದಂತಹ ಮಗಳನ್ನ ಆತ ವೇಶ್ಯಾವಟಿಕೆ ದಂಧೆಗೆ ತಳ್ಳಿದಾನೆ. ವೇಶ್ಯಾವಟಿಕೆ ದಂಧೆ ಮಾಡುವವರಿಗೆ ದುಡ್ಡಿಗೆ ಮಾರ್ಬಿಟ್ಟಿದ್ದಾನೆ. ಹೌದು, ನಿಮ್ಗೆ ಶಾಕಿಂಗ್ ಆದ್ರೂ ಇದು ಆಗಿರುವಂತಹ ಘಟನೆ ನಮ್ಮ ಕರ್ನಾಟಕದಲ್ಲೂ ಪ್ರಮುಖವಾಗಿ ಚಿಕ್ಕಮಗಳೂರಿನ ಬೀರೂರಿನಲ್ಲಾಗಿರುವಂತಹ ಘಟನೆ ಇದು. ಚಿಕ್ಕಮಗಳೂರಿನ ಬೀರೂರು ಮೂಲದ ಈ ಒಂದು ಅಪ್ರಾಪ್ತ ಬಾಲಕಿ ಏನಿದ್ದಾಳೆ, ವೇಶ್ಯಾವಟಿಕೆ ಮಾರುವಂತಹ ಕಿಂಗ್ ಪಿನ್ಗೆ ಮಾರಾಟ ಆಗಿ ಹೋಗಿರ್ತಾಳೆ. ಅದ್ರ ಮೊದಲು ಪ್ರೀವಿಯಸ್ ಸ್ಟೋರಿ ಏನಪ್ಪಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ ಅಪ್ರಾಪ್ತ ಬಾಲಕಿಗೆ ತಂದೆ ಮಾತ್ರ ಇರೋದು, ತಾಯಿ ಇರೋದಿಲ್ಲ, ಸಾವನ್ನಪ್ಪಿಡ್ತಾರೆ. ಸೊ ತಾಯಿ ಇಲ್ಲದ ಈ ಮಗಳೇನ್ ಮಾಡ್ತಾಳೆ, ಸಂಬಂಧಿಕರ ಮನೆಯಲ್ಲಿ ಇರ್ತಾಳೆ. ಸಂಬಂಧಿಕರ ಮನೆಯಲ್ಲಿ ಇದ್ಕೊಂಡೆ ಒಂದು PUC ವರೆಗೂ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತಾಳೆ. ಸೊ PUC ಎಜುಕೇಶನ್ ಕಂಪ್ಲೀಟ್ ಆಯ್ತು, ಇನ್ನೇನು ಮಾಡೋದು, ತಂದೆ ಬಳಿ ಹೋಗ್ಬಿಡೋಣ, ನನ್ನ ಸ್ವಂತ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ತಂದೆ ಮನೆಗೆ ಬರ್ತಾಳೆ. ತಂದೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅಜ್ಜಿ ಕರೆದಿದ್ದಾರೆ, ಅಜ್ಜಿ ಮನೆಗೆ ಹೋಗಿ ಬರೋಣ ಅಂತ ಈ ತಂದೆ ಹೇಳಿರ್ತಾರಂತೆ. ಅದೇ ರೀತಿ ಈಕೆ ಅಜ್ಜಿ ಮನೆಗೆ ಹೋಗ್ತಾಳೆ. ಅಜ್ಜಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಜ್ಜಿ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಂಡಿರ್ತಾನೆ. ಆತ ಯಾರು ಏನು ಅನ್ನುವಂಥದ್ದು ಈ ಯುವತಿಯ ತಂದೆಗೂ ಕೂಡ ಗೊತ್ತಿರೋದಿಲ್ಲ. ಬದಲಾಗಿ ಅಜ್ಜಿಗೆ ಈತ ಯಾರು ಅನ್ನುವಂಥ ಮ್ಯಾಟರ್ ಗೊತ್ತಿರುತ್ತೆ. ಆತನ ಹೆಸರೇ ಭರತ್ ಶೆಟ್ಟಿ ಅಂತ. ಈ ಭರತ್ ಶೆಟ್ಟಿ ಚಿಕ್ಕಮಗಳೂರು ಮೂಲದವನಲ್ಲ, ಈತ ಮಂಗಳೂರು, ಉಡುಪಿ ಮೂಲದವನು, ಅಂದ್ರೆ ಈ ಕೋಸ್ಟಲ್ ಏರಿಯಾದವನು, ದಕ್ಷಿಣ ಕನ್ನಡ ಜಿಲ್ಲೆಯವನು ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಸಿಕ್ಕಿದೆ. ಸೊ ಈ ಭರತ್ ಶೆಟ್ಟಿ ಯಾರಪ್ಪ ಅಂತಂದ್ರೆ, ಈತ ವೇಶ್ಯಾವಟಿಕೆ ದಂಧೆಯಲ್ಲಿ ಸುಮಾರು 8ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲಿದೆ, ದಕ್ಷಿಣ ಕನ್ನಡ ಆಸ್ ವೆಲ್ ಆಸ್ ಉಡುಪಿಯಲ್ಲಿ. ಈತ ಮಂಗಳೂರಿನಲ್ಲಿ ಮಾಂಸ ದಂಧೆ ನಡೆಸ್ತಾ ಇದ್ದ, ವೇಶ್ಯಾವಟಿಕೆ ದಂಧೆಯನ್ನು ನಡೆಸ್ತಾ ಇದ್ದ. ಈ ವಿಚಾರ ಈ ಅಪ್ರಾಪ್ತ ಬಾಲಕಿಗೆ ಗೊತ್ತಿಲ್ಲ. ಸೊ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಜ್ಜಿ ಹೇಳ್ತಾರಂತೆ, 2 ದಿನ ಇಲ್ಲೇ ತಂಗು, ನೀನು ಇಲ್ಲೇ ಹಾಲ್ಟ್ ಆಗು ಅಂತ ಹೇಳ್ತಾರಂತೆ. ಅಜ್ಜಿ ಕರೆದಿದ್ದಲ್ಲ ಪ್ರೀತಿ ಅಂತ ಹೇಳಿದಾಗ, ನಾನು ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅಂತ ಹೇಳ್ಕೊಂಡು ಆ ಬಾಲಕಿ ಅಲ್ಲೇ ಉಳ್ಕೊಂತಾಳೆ. ಹಾಲ್ಟ್ ಆದ ದಿನ ಈ ಭರತ್ ಶೆಟ್ಟಿಯನ್ನ ಏನ್ ಮಾಡ್ತಾರೆ, ಇವಳು ಮತ್ತೆ ಆ ಭರತ್ ಶೆಟ್ಟಿನ ಒಂದೇ ರೂಮಲ್ಲಿ ಹಾಕ್ಬಿಡ್ತಾರೆ, ಈ ಅಜ್ಜಿ ಮತ್ತೆ ತಂದೆ. ಆತ ಆ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಇದನ್ನ ಅಜ್ಜಿ ಬಳಿ ಹೇಳ್ತಾಳೆ, ತಂದೆ ಬಳಿ ಹೇಳ್ತಾಳೆ. ಅದಾದ್ಮೇಲೆ ತಂದೆ ಏನ್ ಮಾಡ್ತಾನೆ, ಊರಿಗೆ ಕರ್ಕೊಂಡ್ ಬರ್ತಾನೆ, ಬೀರೂರಿಗೆ ಕರ್ಕೊಂಡ್ ಬರ್ತಾನೆ. ಬೀರೂರಿಗೆ ಕರ್ಕೊಂಡ್ ಬಂದಂತಹ ಸಂದರ್ಭದಲ್ಲಿ ಅಜ್ಜಿ ಕಾಲ್ ಮಾಡ್ತಾರಂತೆ, ನನ್ನ ಮನೆಗ್ ಬಾ ಅಂತ. ಈಕೆ ಮನೆಗೆ, ಅಜ್ಜಿ ಮನೆಗೆ ಮತ್ತೊಂದ್ಸರ್ತಿ ಕರ್ಕೊಂಡು ಹೋದಾಗ ಈಕೆಗೆ ಭಯ ಇರುತ್ತೆ. ಆದ್ರೂ ಕೂಡ ತಂದೆ ಅಲ್ವಾ, ನನ್ನ ಜೊತೆ ಇರ್ತಾರಲ್ವಾ ಅಂತ ಅನ್ಕೊಂಡು ಆಕೆ ತಂದೆ ಜೊತೆ ಹೋಗ್ತಾಳೆ. ತಂದೆ ಜೊತೆ ಹೋದಂತಹ ಸಂದರ್ಭದಲ್ಲಿ ಈ ತಂದೆ ಏನ್ ಮಾಡಿದಾರೆ ಗೊತ್ತಾ, ಭರತ್ ಶೆಟ್ಟಿ ಜೊತೆ ಮಾತುಕತೆ ಆಗಿದೆ, ನಾನು ಒಂದು ವೇಶ್ಯಾವಟಿಕೆ ದಂಧೆಯನ್ನ ಮಾಡ್ತಾ ಇದ್ದೀನಿ, ನಿಮ್ಮ ಮಗಳನ್ನ ಕಳಿಸ್ಕೊಡಿ ಅಂತ. ಆ ವಿಚಾರ ಈ ಬಾಲಕಿಗೆ ಗೊತ್ತಿಲ್ಲ. ಸೊ ಈ ತಂದೆ ಏನ್ ಹೇಳಿರ್ತಾನೆ ಅಂತಂದ್ರೆ, ಭರತ್ ಶೆಟ್ಟಿ ನಮ್ಮನ್ನ ಮನೆಗೆ ಕರೆಸ್ತಾ ಇದ್ದಾನೆ ಮಂಗಳೂರಿಗೆ, ನೀನ್ ಹೋಗ್ಬಾ ಅಂತ ಹೇಳಿರ್ತಾನಂತೆ. ಸೊ ಇವಳೇನಂತ ಅನ್ಕೊಂತಾಳೆ, ನಮ್ಮಪ್ಪ ನಾನು ಒಳ್ಳೇದಕ್ಕೆ ಹೇಳಿರ್ತಾರೆ ಅಂತ ಹೇಳ್ಕೊಂಡು ಭರತ್ ಶೆಟ್ಟಿ ಜೊತೆ ಮಂಗಳೂರಿಗೆ ಹೊರಟಿರ್ತಾಳೆ. ಮಾರ್ಗ ಮಧ್ಯದಲ್ಲಿ ಆಕೆಗೆ ಪೀರಿಯಡ್ಸ್ ಆಗಿರುತ್ತೆ. ತಂದೆ ಕಾಲ್ ಮಾಡ್ತಾಳೆ, ಅಪ್ಪ ನನಗೆ ಪೀರಿಯಡ್ಸ್ ಆಗಿದೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನಂಗೆ ತೊಂದರೆ ಆಗುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ತಂದೆ ಕ್ಯಾರೆ ಎಂದಿಲ್ಲ. ಯಾಕಂದ್ರೆ ಇಲ್ಲಿ ಭರತ್ ಶೆಟ್ಟಿ ಏನಿದ್ದಾನೆ, ಈ ತಂದೆಗೆ ಬರೋಬ್ಬರಿ 5,000 ಪರ್ ಡೇ, ಒಂದು ದಿನಕ್ಕೆ ನಾನು ನಿಮ್ಮ ಮಗಳ ಹೆಸರಲ್ಲಿ ನಿಮ್ಗೆ 5,000 ಅವಳ ಕಡೆಯಿಂದ ದುಡಿಸಿ 5,000 ರೂಪಾಯಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾನಂತೆ. ಸೊ ಆ ಧೈರ್ಯದಿಂದ ದುಡ್ಡು ಬಂದು ನಮ್ಗೆ ಬಂದ್ರೆ ಸಾಕಪ್ಪ ಅಂತ ಹೇಳ್ಕೊಂಡು ಮಗಳನ್ನ ಕಳಿಸ್ಕೊಡ್ತಾನೆ. ಯಾವಾಗ ಮಂಗಳೂರಿಗೆ ಆ ಯುವತಿ ಬರ್ತಾಳೆ, ಭರತ್ ಶೆಟ್ಟಿ ಮನೆಯಲ್ಲಿ ಇರಿಸಲಾಗತ್ತೆ. ಅವಳ ಮನೆಗೆ ಬಂದ ಕೂಡಲೇ ಸುಮಾರು 4 ರಿಂದ 5 ಜನರನ್ನ ಆ ಭರತ್ ಶೆಟ್ಟಿ ಅವಳ ಮನೆ ಕಳಿಸ್ಕೊಟ್ಟಿದ್ದಾನೆ. ಆ ಒಂದು 4 ರಿಂದ 5 ಜನ ಸುಮಾರು 20 ರಿಂದ 45 ವರ್ಷದ ವಯಸ್ಸಿನ ಯುವಕರು ಆಸ್ ವೆಲ್ ಆಸ್ ಪುರುಷರು ಈಕೆಯ ಮನೆಗೆ ಬರ್ತಾರೆ. ಈಕೆ ಮನೆಗೆ ಬಂದು ಈಕೆಯ ಮೇಲೆ ಅತ್ಯಾಚಾರವನ್ನ ಎಸಗ್ತಾರೆ, ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾರೆ. ಲೈಂಗಿಕ ದೌರ್ಜನ್ಯ ಎಸಗದಂತಹ ಸಂದರ್ಭದಲ್ಲಿ ಬಾಲಕಿ, ಅಪ್ರಾಪ್ತ ಬಾಲಕಿ ಹೇಳ್ತಾಳಂತೆ, ನಾನು ಮೈನರ್ ಇದ್ದೀನಿ, ನಾನು ಚಿಕ್ಕವಳಿದ್ದೀನಿ, ನನಗಿನ್ನೂ ಅಪ್ರಾಪ್ತಳು, ನಾನು ಅತ್ಯಾಚಾರ ಹಿಂಗೆ ಮಾಡಕ್ ಹೋಗ್ಬೇಡಿ, ನಂಗೆ ಇದು ಇಷ್ಟ ಇಲ್ಲ ಅಂತ ಹೇಳಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ, ನಾವು ಭರತ್ ಶೆಟ್ಟಿಗೆ ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಾದ್ಮೇಲೆ ನಾವು ಇದನ್ನ ಮಾಡ್ಲೇಬೇಕಾಗತ್ತೆ ಅಂತ ಹೇಳ್ತಾರಂತೆ.
ಸೊ ಆಕೆ ಒಂದು ದಿನ ಆಗುತ್ತೆ, ಒಂದು ದಿನಕ್ಕೆ 4 ರಿಂದ 5 ಜನ ಬರ್ತಾರಂತೆ ಆಕೆ ಮನೆಗೆ. ಸೊ ಈಕೆ ಇದರಿಂದ ಹೆದರ್ಕೊಂಡು ಏನ್ ಮಾಡ್ತಾಳೆ, ಇಮಿಡಿಯೇಟ್ಲಿ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಪೊಲೀಸ್ ಠಾಣೆಗೆ ಹೋದಾದ್ಮೇಲೆ ನನ್ನ ಈ ರೀತಿ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಗಳಾಗ್ತಾ ಇದೆ, ದಯವಿಟ್ಟು ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾಳಂತೆ. ಖುದ್ದು ಈಗ ಒಟ್ಟು ಭರತ್ ಶೆಟ್ಟಿ, ಅದ್ರ ಜೊತೆಗೆ ಅವಳ ತಂದೆ ಮತ್ತು ಅಜ್ಜಿ ಸೇರಿ ಒಟ್ಟು 12 ಮಂದಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರೈಸ್ ಆಗಿದೆ. ಅದ್ರ ಜೊತೆಗೆ 12 ಮಂದಿಯ ಬಂಧನ ಕೂಡ ಆಗಿರುವಂತದ್ದು. ಈಗ ಭರತ್ ಶೆಟ್ಟಿ ಎಲ್ಲಿದ್ದಾನೆ ಅಂತ ಹುಡುಕಂತಹ ಸಂದರ್ಭದಲ್ಲಿ ಆತನನ್ನು ಅರೆಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಬರುವಾಗ ಇದು ಈ ಮಾಂಸ ದಂಧೆಯ ಕಿಂಗ್ ಪಿನ್, ಎಸ್ಪೆಷಲಿ ಮಂಗಳೂರು, ಉಡುಪಿ ಭಾಗದಲ್ಲಿ ಈ ಒಂದು ವೇಶ್ಯಾವಾಟಿಕೆ ನಡೀತಾ ಇದೆ. ಅದರಲ್ಲಿ ಪ್ರಮುಖ ಪಾತ್ರವನ್ನು ಈ ಭರತ್ ಶೆಟ್ಟಿ ವಹಿಸ್ಕೊಳ್ತಾ ಇದ್ದಂತೆ. ಸೊ ಹೀಗಾಗಿ ಈ ಭರತ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇದರ ಮೇಲೆ 8 ರಿಂದ 9 ಪ್ರಕರಣಗಳು ಉಡುಪಿ as well as ಮಂಗಳೂರಿನಲ್ಲಿ 2 ಕಡೆಯಲ್ಲೂ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಕಿಂಗ್ ಪಿನ್ ಅರೆಸ್ಟ್ ಆಗಿದೆ. ಇದ್ರ ಜೊತೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಆ ಯುವತಿ ಮೇಲೆ ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.